ಜನವರಿ 2026 ಸ್ಪರ್ಧಾ ವಿಜೇತ ಮ್ಯಾಗಜಿನ್ನ ಪ್ರಚಲಿತ ಘಟನೆಗಳು DP ಕುರಿತು ಎಲ್ಲ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಬಂದರೆ ಬ್ಲೂ ಬರ್ಡ್ ಬ್ಲ್ಯಾಕ್ 2 ನೌಕೆ ಅಂತೇಳಿ. ಈ ಬ್ಲೂ ಬರ್ಡ್ ಬ್ಲ್ಯಾಕ್ 2 ನೌಕೆ ಅನ್ನೋದು ಯಾವ ದೇಶದಾಗಿದೆ ಅಂದರೆ ಅಮೆರಿಕ ದೇಶದಾಗಿದೆ. ಅಮೆರಿಕ ದೇಶದ ನೌಕೆ ಯಾವುದು ನಾಸಾ ಅಂತೇಳಿ. ಇದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ನೌಕೆ ಅನ್ನೋದು ಎಷ್ಟು ಕೆಜಿ ಆಗಿದೆ ಅಂದರೆ 6100 kg ಇದೆ. ಭಾರತಕ್ಕೆ ಅಲ್ಲಿ ಉಡಾವಣೆ ಮಾಡಲಿಲ್ಲ. ನಮ್ಮ ಭಾರತದಲ್ಲಿ ಬಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಬಂದು ಉಡಾವಣೆ ಮಾಡಿದ್ದಾರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ. ಯಾವ ಒಂದು ನೌಕೆ ಮೂಲಕ ಉಡಾವಣೆ ಮಾಡಿದ್ದಾರೆ ಅಂದರೆ LVM-3 M6 ಅಂತೇಳಿ. ಈ ಇಸ್ರೋದ ಬಾಹುಬಲಿ ಅಂತ ಕರಿತೀವಿ ಯಾವುದನ್ನು, LVM ಅನ್ನು, ಹೌದಾ? M5. LVM-3 M6. LVM-3 M5 ಅಂದ್ರೆ ಯಾವುದು, ಅದು ಎಷ್ಟು ಕೆಜಿ ಇದೆ ಅಂದ್ರೆ 4410 kg ಇದೆ, ಹೌದಾ? ಇನ್ನೊಂದು LVM-3 M4 ಅಂತೇಳಿ, ಅದು ಚಂದ್ರಯಾನ 3. ಆಗಸ್ಟ್ 23 ಏನ್ ಮಾಡ್ತು, ಚಂದ್ರನ ತಲುಪಿತು. ಆ ತಲುಪಿದ ದಿನವನ್ನು ಆಗಸ್ಟ್ 23 ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ನಾವು, ಬಾಹ್ಯಾಕಾಶ ದಿನವಾಗಿ ಆಚರಣೆ ಮಾಡ್ತೀವಲ್ಲ. ನೆಕ್ಸ್ಟ್ ಬಂದು ರಾಮ್ಸರ್ ಪಟ್ಟಿಗೆ ಇತ್ತೀಚೆಗೆ ಭಾರತದ 2 ಸ್ಥಳಗಳು ಸೇರ್ಪಡೆಯಾಗಿವೆ. ಈ ರಾಮ್ಸರ್ ದಿನ ಯಾವುದು, ಫೆಬ್ರವರಿ 2. ರಾಜಸ್ಥಾನದ ಸಿಲೇರು ಮತ್ತು ಛತ್ತೀಸ್ಗಢದ ಕೋಪ್ರಾ ಅಂತೇಳಿ. ರಾಜಸ್ಥಾನದ ಸಿಲೇರು, ಛತ್ತೀಸ್ಗಢದ ಕೋಪ್ರಾ. ಈ ಪ್ರಸ್ತುತ ಭಾರತದಲ್ಲಿ ಇರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ ಬಂದ್ರೆ 96. 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ ಇಲ್ಲಿ ಗೋವಾದ ರಾಜಧಾನಿ ಪಣಜಿ. ಗೋವಾ ಯಾವ ನದಿ ದಡದಲ್ಲಿದೆ? ಮಹದಾಯಿ ಅಥವಾ ಮಾಂಡೋವಿ. ಮಾಂಡೋವಿ ಇರ್ತಕ್ಕಂಥ 2 ಫಾಲ್ಸ್ಗಳು ವಜ್ರಪವ ಮತ್ತು ದೂಧಸಾಗರ. ಈ ಬೆಸ್ಟ್ ಗೋಲ್ಡನ್ ಪಿಕಾಕ್ ಅವಾರ್ಡ್ ಯಾವತ್ತು ಅಂದ್ರೆ ಸ್ಕಿನ್ ಆಫ್ ಯೂತ್. ಇತ್ತೀಚೆಗೆ ಯಾರು ರಜನಿಕಾಂತ್ ಒಂದು ಬೆಸ್ಟ್ ಮೂವಿ ಕೊಟ್ಟಿದ್ದಾರೆ, ಯಾವ್ದಂದ್ರೆ ಸತ್ಯಜಿತ್ ರೇ ಜೀವಮಾನ ಪ್ರಶಸ್ತಿ ಅಂತೇಳಿ. ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಲಡಾಖ್ ಒಂದು ಪ್ರಸ್ತುತ ಇರತಕ್ಕಂಥ ಯೂನಿಯನ್ ಟೆರಿಟರಿ ಆಗಿದೆ. ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಭೇಟಿ ಕೊಟ್ಟ, ಹೌದಾ? ಎಲ್ಲಿಗೆ, ಗುಜರಾತಿನಲ್ಲಿ ಒಂತರ ಅಂತೇಳಿ ಜಿಯೋ ಕಂಪನಿದವರು ನಿರ್ಮಾಣ ಮಾಡಿದ್ದಾರೆ. ಆ ಒಂತರಕ್ಕೆ ಭೇಟಿ ಕೊಟ್ಟಾಗ ಒಂತರದಲ್ಲಿ ಒಂದು ಹುಲಿ ಸಿಂಹದ ಮೇರೆಗೆ ಏನ್ ಮಾಡಿದ್ದಾರೆ, ಲಿಯೋನೆಲ್ ಮೆಸ್ಸಿ ಅಂತೇಳಿ ನೇಮ್ ಮಾಡಿದ್ದಾರೆ. ಸಿಂಹ ಪ್ರಾಜೆಕ್ಟ್ ಬಂದ್ರೆ 1972, ಸಿಂಹ ದಿನ ಬಂದ್ರೆ ಆಗಸ್ಟ್ 10, ಆಗಸ್ಟ್ 12 ಬಂದ್ರೆ 6ನೇ ದಿನ, ಜುಲೈ 29 ಬಂದ್ರೆ ಹುಲಿ ದಿನ. ಯುನೆಸ್ಕೋ ಅಮೂರ್ತ ಸಂಸ್ಕೃತ ಪಟ್ಟಿಗೆ ಇತ್ತೀಚೆಗೆ ಒಂದು ನಮ್ಮ ಭಾರತದ ದೀಪಾವಳಿ ಅಂತೇಳಿ ಸೇರ್ಪಡೆ ಆಗಿದೆ 2023. 2025ರಲ್ಲಿ 2023 ಬಂದ್ರೆ ಗುಜರಾತಿನ ಗಾರ್ಬಾರ್ ಅಂತ ಸೇರ್ಪಡೆ ಆಗಿದೆ. 2021 ಬಂದ್ರೆ ಕಲ್ಕತ್ತಾದ ದುರ್ಗಾ ಪೂಜೆ ಸೇರ್ಪಡೆ ಆಗಿದೆ. ಆಮೇಲೆ ದ್ವೇಷ ಭಾಷಣ ಮಸೂದೆಯನ್ನು ಭಾರತದಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದ ರಾಜ್ಯ ಯಾವುದು, ನಮ್ಮ ಕರ್ನಾಟಕ. ಆಮೇಲೆ ಇನ್ನೊಂದು ಯಾವುದು, ಮಧ್ಯಪ್ರದೇಶದಲ್ಲಿ ಕಾಯ್ದೆ ಇತ್ತು, ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಗೊಂಡ. ಇನ್ನೊಂದು ಬಂತಲ್ಲ, ಯಾವುದು ಮಸೂದೆ, ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದಲ್ಲ, ಯಾವ ಮಸೂದೆ? ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ 29 ಪ್ರಶಸ್ತಿ ಬಂದು, ಹೌದಾ? ಮೋದಿ ಅವರು 3 ದೇಶಗಳಿಗೆ ಭೇಟಿ ಕೊಟ್ಟ. ಯಾವ ದೇಶಗಳು? ಒಮಾನ್, ಇಥಿಯೋಪಿಯಾ, ಇನ್ನೊಂದು 2 ದೇಶದ ಪ್ರಶಸ್ತಿ ಕೊಟ್ಟರು. ಇನ್ನೊಂದು ದೇಶ 3 ದೇಶಗಳಿಗೆ ಭೇಟಿ ಕೊಟ್ಟ. ಇಥಿಯೋಪಿಯಾ ದೇಶದ ಪ್ರಶಸ್ತಿ ಹೆಸರೇನು? ಇಥಿಯೋಪಿಯಾ ದೇಶದ ಪ್ರಶಸ್ತಿ ಹೆಸರು ಗ್ರೇಟ್ ಆನರ್ ಆಫ್ ಇಥಿಯೋಪಿಯಾ. 29 ಆರ್ಡರ್ ಆಫ್ ವುಮನ್ ಅಂತ. ಆಮೇಲೆ 2026 ಕಾಮನ್ವೆಲ್ತ್ ಗೇಮ್ಸ್ ಆತಿಥ್ಯದಲ್ಲಿ ನಮ್ಮ ಇಂಡಿಯಾ ವಹಿಸಿದವಲ್ಲ. 2030ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಕೂಡ ನಮ್ಮ ಇಂಡಿಯಾದಲ್ಲಿ ನಡೆಯುತ್ತವೆ. ಇಲ್ಲಿ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಯಾರು ನೇಮಕ? ರಾಜ್ಕುಮಾರ್ ಗೋಯಲ್. 2005 ಅಕ್ಟೋಬರ್ 12ರಂದು ಕೇಂದ್ರ ಮಾಹಿತಿ ಆಯೋಗ ಜಾರಿಗೆ ಬಂತು. ಅಕ್ಟೋಬರ್ 12 ನಾವೇನ್ತೀವಿ, ಮಾಹಿತಿ ಆಯೋಗ ದಿನವನ್ನಾಗಿ ಆಚರಣೆ ಮಾಡ್ತೀವಿ. 2026ರಲ್ಲಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಭಾರತಕ್ಕೆ ಬರ್ತಾರೆ. ಯಾರ್ಯಾರು? ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಅಂಟೋನಿಯಾ ಮತ್ತು ಉರ್ಸುಲಾ. ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾರೆ ಅಂದ್ರೆ 27 ಇದ್ದಾರೆ, ಹೌದಾ? ಆಮೇಲೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ದ್ರೌಪದಿ ಮುರ್ಮು ಏನ್ ಮಾಡಿದ್ದಾರೆ, ಜಲಾಂತರ್ಗಾಮಿ ನೌಕೆಯಲ್ಲಿ ಏನ್ ಮಾಡಿದ್ದಾರೆ, ಸ್ಕೂಬಾ ಡೈವಿಂಗ್ ಹೋಗಿದ್ದಾರೆ. ಆ ಸ್ಕೂಬಾ ಡೈವಿಂಗ್ ಹೆಸರೇನು? INS ವಾಕ್ಸಿರ್. ಅಂತೇಳಿ. ದೇಶದ ಮೊದಲ ಹೈಡ್ರೋಜನ್ ಟ್ಯಾಕ್ಸಿ ರೈಲು ವಾರಣಾಸಿ.
ಆಮೇಲೆ ದೆಹಲಿಯಲ್ಲಿ ವಿಶ್ವದ ಆರೋಗ್ಯ ಸಂಸ್ಥೆಯಲ್ಲಿ ಏನು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಕೇಂದ್ರ ಕಚೇರಿ ಡೆಲ್ಲಿ. ಸ್ಥಾಪನೆ ಮಾಡಲಾಗಿದೆ ದೆಹಲಿಯಲ್ಲಿ. ಕರ್ನಾಟಕ ರಾಜ್ಯದ ಮೊದಲ ಜಂಜಿ ಹ್ಮ್ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ? ಬೆಂಗಳೂರಿನ ಬೆಂಗ್- ಆಚಾರ್ಯ ಯೂನಿವರ್ಸಿಟಿ. ಈ ಜಂಜಿ ಅನ್ನೋದು ಏನಂದ್ರೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗಾಗಿ ಸ್ಥಾಪನೆಯಾದ ಸಂಘಟನೆಯಾಗಿದೆ. ಮೊಟ್ಟ ಮೊದಲು IIT ದೆಹಲಿಯಲ್ಲಿ ಸ್ಥಾಪನೆ ಆಯಿತು. ತದನಂತರದಲ್ಲಿ ಮಹಾರಾಷ್ಟ್ರದ ಮುಂಬೈ, ಕೇರಳದ ಕೇರಳದ ಕೊಟ್ಟಾಯ, ಕೊಟ್ಟಾಯಂ, ಆಮೇಲೆ ಕರ್ನಾಟಕದ ಬೆಂಗಳೂರು, ಛತ್ತೀಸ್ಗಢದ ಛತ್ತೀಸ್ಗಢದ ಬಿಲಾಯ್, ಜಮ್ಮು ಕಾಶ್ಮೀರದ ವಿಜಯಪುರ, ಆಮೇಲೆ ಅಷ್ಟೇ. ಯಾವುದು ಗುಜರಾತಿನ ಅಹಮದಾಬಾದ್. ಹ್ಮ್ ಆಯ್ತಾ? ನೆಕ್ಸ್ಟ್ ಬಂದು ದ್ರೌಪದಿ ಮುರ್ಮು ಅವರು ಈ INS ವಾಗ್ಶಿರಲ್ಲಿ ಜಲಾಂತರ್ಗಾಮಿಯಲ್ಲಿ ಹೋದ್ರು ಹೌದಾ, ಎರಡನೇ ರಾಷ್ಟ್ರಪತಿ. ಇದಕ್ಕಿಂತ ಮುಂಚೆ ಹೋಗಿರ್ತಕ್ಕಂಥ ರಾಷ್ಟ್ರಪತಿ ಬಂದ್ರೆ APJ ಅಬ್ದುಲ್ ಕಲಾಂ 2006 INS ಸಿಂಧು. ವಿಶಾಖಪಟ್ಟಣಂದಲ್ಲಿ INS ಸಿಂಧು ಎಂಬ ಹಡಗಿನ ಮೂಲಕ ಹೋಗ್ತಾರೆ. ಇವರು ಬಂದ್ರೆ ದ್ರೌಪದಿ ಮುರ್ಮು ಬಂದ್ರೆ INS ವಾಗ್ಶಿರ್ ಅಂತೇಳಿ. ಆಮೇಲೆ ರಫೇಲ್ ಯುದ್ಧ ವಿಮಾನನ ಸುಖೋಯ್ 30 ಯುದ್ಧ ವಿಮಾನನ ಯಾರು ಚಲಾವಣೆ ಮಾಡ್ತಾರೆ? ಯಾರು? APJ APJ ಅಬ್ದುಲ್ ಕಲಾಂ. ತದನಂತರದಲ್ಲಿ ಯಾರು ಪ್ರತಿಭಾ ದೇವ್ ಸಿಂಗ್ ಪಟೇಲ್ ಕೂಡ ಹೋಗ್ತಾರೆ. ಯಾವುದು? ರಫೇಲ್ ಯುದ್ಧ ವಿಮಾನದಲ್ಲಿ. ತದನಂತರದಲ್ಲಿ ಇವರು ಹೋಗ್ತಾರೆ. ಯಾರು? ದ್ರೌಪದಿ ಮುರ್ಮು. ಇಲ್ಲಿ ಹರಿಯಾಣದ ಅಂಬಾಲ. ನೆಕ್ಸ್ಟ್ ಬಂದು 2025 ಟೈಮ್ ವರ್ಷದ ವ್ಯಕ್ತಿ ಯಾವುದು? AI ನಿರ್ಮಾತೃಗಳು ಹೌದಾ. ವಾಕ್ಷಿರ್ ಇದು ಎಲ್ಲಿ ನಿರ್ಮಾಣ? INS ವಾಗ್ಶಿರ್ ಬಂದ್ರೆ ಕಾರವಾರ, ನಿರ್ಮಾಣ. ಕಾರವಾರ. ನಿರ್ಮಾಣ ನಿರ್ಮಾಣ ಬಂದು ವಿಶಾಖಪಟ್ಟಣಂ, ಮುಂಬೈನ ಮಜ್ಗಾಂವ್ ಡಾಕ್ ಸಿಟಿ ಅಲ್ಲಿ ನಿಧಿ ನಿರ್ಮಾಣ ಫೋನ್ ಮಾಡ್ತಾರೆ. ಮಾಡ್ತಿದ್ದ.